ಆ ಕಡೆ ಬಸ್ ಬಂದ್ ಭೀತಿ, ಈ ಕಡೆ ಮೆಡಿಕಲ್ ಬಂದ್ ಭೀತಿ ಸಹಿತ ಇದೆ. ಆದರೆ ತುಮಕೂರು ಸಾಧನಾ ಸಮಾವೇಶದಲ್ಲಿ ಸರ್ಕಾರ ಬ್ಯುಸಿ ಆಗಿದೆ. ಸಾಧನಾ ಸಮಾವೇಶದಲ್ಲಿ ಸಿಎಂ ಡಿಸಿಎಂ ಇಡೀ ಸಂಪುಟ ಭಾಗಿ. ಆ ಕಡೆ ಬಸ್ ಬಂದ್ ಭೀತಿ ಒಂದ್ ಕಡೆ ಇದೆ, ಮೆಡಿಕಲ್ ಬಂದ್ ಭೀತಿ ಮತ್ತೊಂದು ಕಡೆ ಇದೆ. ಆದರೆ ತುಮಕೂರು ಸಾಧನಾ ಸಮಾವೇಶದಲ್ಲಿ ಸರ್ಕಾರ ಬ್ಯುಸಿ ಆಗಿದೆ. ಸಾಧನಾ ಸಮಾವೇಶದಲ್ಲಿ ಸಿಎಂ ಡಿಸಿಎಂ ಇಡೀ ಸಂಪುಟ ಭಾಗಿ. ಶಾಸಕರು, ಹಿರಿಯ ಮುಖಂಡರು, ಕಾರ್ಯಕರ್ತರೆಲ್ಲ ಭಾಗಿ. ಬರೋಬ್ಬರಿ 3 ಲಕ್ಷ ಜನರನ್ನ ಕರೆಸುತ್ತಿರುವಂತಹ ಕಾಂಗ್ರೆಸ್ ಸರ್ಕಾರ. ಕಾರ್ಯಕ್ರಮಕ್ಕಾಗಿ ಜಪಾನ್ ಮಾದರಿಯ ಪೆಂಡಾಲ್ ವ್ಯವಸ್ಥೆ. ಗೃಹ ಸಚಿವ ಪರಮೇಶ್ವರ್ ಉಸ್ತುವಾರಿ ನಡೆಸಿರೋ ಕಾರ್ಯಕ್ರಮ. ಮೋದಿ ಮಿತವ್ಯಯಕ್ಕೆ ಕರೆ ನೀಡಿದ್ದಾರೆ. ಈ ಹೊತ್ತಲ್ಲಿ ಇದು ಬೇಕಿತ್ತಾ? ಒಂದ್ ಕಡೆ ಬಸ್ನ ಭೀತಿ, ಬಸ್ ಸಾರಿಗೆ ನೌಕರರು ಅಲ್ಲಿ ಪ್ರತಿಭಟನೆ ಮಾಡ್ತೀವಿ, ನಮಗೆ ನ್ಯಾಯ ಸಿಗಬೇಕು, ನಮಗೆ ನಮ್ಮ ಬೇಡಿಕೆಗಳು ಈಡೇರಬೇಕು ಅಂತಾವೆ. ಮತ್ತೊಂದು ಕಡೆ ಮೆಡಿಕಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಕಡೆ ಇದೀಗ ನೋಡಿ ತುಮಕೂರಲ್ಲಿ ಸಾಧನಾ ಸಮಾವೇಶ ಆರಂಭವಾಗಿದೆ. ಕಾಂಗ್ರೆಸ್ ಸರ್ಕಾರದ ಸಾಧನಾ ಸಮಾವೇಶ. ಬಟ್ ಸಾಧನೆ ಅಂತ ಅಂದ್ರೆ ಏನು? ರಾಜ್ಯದಲ್ಲಿ ಸರ್ಕಾರ ಏನ್ ಸಾಧನೆ ಮಾಡ್ತಾ ಇದೆ? ಜನಗಳ ಬೇಡಿಕೆನ ಎಷ್ಟು ಮಟ್ಟಿಗೆ ಈಡೇರಿಸಿಕೊಡ್ತಾ ಇದೆ? ಮಾನ್ಯ ಮುಖ್ಯಮಂತ್ರಿಗಳು ವೇದಿಕೆ ಹತ್ರ ಬಂದಿದ್ದಾರೆ. ಹಿರಿಯ ಸಚಿವರಾದಂಥ ಶ್ರೀ ಎಂ.ಬಿ. ಪಾಟೀಲ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಶ್ರೀಯುತ ಎಂ.ಬಿ. ಪಾಟೀಲ್ ಅವರಿಗೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅಧಿಕಾರಿಗಳು ಮಾಲಾರ್ಪಣೆ ಮಾಡಿ ಸ್ವಾಗತ ಮಾಡಬೇಕು. ರಾಜೇಂದ್ರ ಅವರು ಮಾಲಾರ್ಪಣೆ ಮಾಡಬೇಕು. ಹಾಗೆ ಮತ್ತೊಬ್ಬ ಹಿರಿಯ ಸಚಿವರು, ನಮ್ಮೆಲ್ಲರಿಗೂ ಕೂಡ ಹಿರಿಯರು ಆದಂಥ, ಮಾರ್ಗದರ್ಶಕರು ಆದಂಥ ಕಾನೂನು ಸಚಿವರಾದಂಥ ಶ್ರೀ ಎಚ್.ಕೆ. ಪಾಟೀಲ್ ಅವರು ಆಗಮಿಸಿದ್ದಾರೆ. ಎಚ್.ಕೆ. ಪಾಟೀಲ್ ಅವರಿಗೂ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಗರಾಭಿವೃದ್ಧಿ ಸಚಿವರು, ಆತ್ಮೀಯ ಸ್ನೇಹಿತರಾದಂಥ ಬೈರತಿ ಸುರೇಶ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಶ್ರೀಯುತ ಬೈರತಿ ಸುರೇಶ್ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಪಾವಗಡ ಶಾಸಕರು ವೆಂಕಟೇಶ್ ಅವರು ಬೈರತಿ ಸುರೇಶ್ ಅವರಿಗೆ ಸ್ವಾಗತವನ್ನು ಬಯಸಬೇಕು. ಮತ್ತೊಬ್ಬ ಸಚಿವ ಸಹೋದ್ಯೋಗಿ ಆದಂಥ ಮಾಂಕಾಳ ವೈದ್ಯ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಮಾಂಕಾಳ ವೈದ್ಯ ಅವರಿಗೂ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮಾಜಿ ಶಾಸಕರಾದಂಥ ಶ್ರೀ ವೆಂಕಟರಮಣಯ್ಯ ಅವರು ಆಗಮಿಸಿದ್ದಾರೆ. ವೆಂಕಟರಮಣಯ್ಯ ಅವರಿಗೂ ಸ್ವಾಗತ ಬಯಸ್ತಾ ಇದ್ದೇನೆ. ಖಂಡ್ರೆ ಅವರು ಮಾತಾಡ್ತೀರಿ 2 ನಿಮಿಷ. ಈಗ ಸಭೆಯನ್ನು ಉದ್ದೇಶಿಸಿ ಹಿರಿಯ ಸಚಿವರಾದಂಥ ಶ್ರೀಯುತ ಈಶ್ವರ್ ಖಂಡ್ರೆ ಅವರು ಮಾತನಾಡಬೇಕು ಅಂತ ಅವರಲ್ಲಿ ಮನವಿ ಮಾಡ್ತಾ ಇದ್ದೇನೆ. बोलो भारत माता की ಜೋರ್ ಹೇಳ್ತೀರಾ? बोलो भारत माता की. ಆತ್ಮೀಯ ಬಂಧುಗಳೇ, ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ನಮ್ಮ ಸಚಿವ ಸಂಪುಟದ ಸಹೋದ್ಯೋಗಿ ಸ್ನೇಹಿತರೆ,